ವೀರಣ್ಣ ಅವರೇ ನೋಡಿ, ಈ ದೇಶ ಅನ್ನೋ ವಿಚಾರ ಬಂದಾಗ ದೇಶಭಕ್ತಿ ಅನ್ನೋದು ಪ್ರತಿಯೊಬ್ಬ ನಾಗರಿಕನಲ್ಲೂ ಇದ್ದೇ ಇರುತ್ತೆ. ಆದ್ರೆ ದೇಶಭಕ್ತಿ ವಿಚಾರದಲ್ಲೇ ಪ್ರಶ್ನೆಗಳು ಅಂದ್ರೆ ಪಾಕಿಸ್ತಾನ ಶತ್ರು ರಾಷ್ಟ್ರ ಹೌದಾ ಅಲ್ವಾ, ಅದರಲ್ಲಿ ಗೊಂದಲ. ಪಾಕ್ ಪರವಾಗಿ ಘೋಷಣೆ ಕೂಗ್ದವ್ರನ್ನ ಎಲ್ಲರೂ ಖಂಡಿಸ್ಬೇಕಾ ಇಲ್ವಾ, ಅದ್ರಲ್ಲಿ ಒಂದಷ್ಟು ಗೊಂದಲ. ಅದನ್ನ ಖಂಡಿಸ್ಬಿಟ್ರೆ ಇವ್ರು ಬಿಜೆಪಿ ಪರ, ಇಲ್ಲ ಅವ್ರ ಪರವಾಗಿ ನಿಂತ್ಕೊಂಡ್ರೆ ಕಾಂಗ್ರೆಸ್ ಪರ. ಅಂದ್ರೆ ದೇಶದ ಜನರನ್ನ ಎರಡೂ ಪಕ್ಷಗಳು ಸೇರಿ ಕನ್ಫ್ಯೂಸ್ ಮಾಡಿ ಕೈ ಬಿಡೋ ಪ್ರಯತ್ನ ಮಾಡ್ತಿದ್ಯಾ. ಪ್ರಜ್ಞಾವಂತರ ಜನ ಕನ್ಫ್ಯೂಸ್ ಆಗಲ್ಲ, ಬಟ್ ಇವ್ರ ಪ್ರಯತ್ನ ಅಂತೂ ಸ್ಪಷ್ಟವಾಗ್ತಿದೆ ಅಂತ. ಮೇಡಮ್, ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಂದು 9 ತಿಂಗಳ ಅವಧಿಯಲ್ಲೇ ನೋಡಿ ಎಷ್ಟು ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿದ್ರೆ, ವಿಧಾನಸೌಧದಲ್ಲಿ ಏನು ರಾಜ್ಯಸಭಾ ಚುನಾವಣೆ ರಿಸಲ್ಟ್ ಸಂದರ್ಭದಲ್ಲಿ, ವಿಜಯೋತ್ಸವ ಸಂದರ್ಭದಲ್ಲಿ ನಾಸಿರ್ ಹುಸೇನರ ಬೆಂಬಲಿಗರು ಏನು ಕೂಗಿದ್ರು, ಮಾಧ್ಯಮದವರೆಲ್ಲ ಅದನ್ನ ಬಿತ್ತರಿಸಿದ್ರು. ಮಾಧ್ಯಮದವರ ಮೇಲೆ ಹರಿಹಾಯ್ದಂಥ ರಾಜ್ಯಸಭಾ ಮೆಂಬರು ಕೂಡ, ಅದೇ ಅಲ್ಲದೆ ಇಲ್ಲಿನ ಕಾಂಗ್ರೆಸ್ನ ಸಚಿವರುಗಳು ಪ್ರಿಯಾಂಕಾ ಖರ್ಗೆ ಇರ್ಬೋದು, ಏನಂತ ಮಾತಾಡಿದ್ರು ಅವರು, ಇಲ್ಲ ಆ ರೀತಿ ಕೂಗೇ ಇಲ್ಲ ಅಂತ ಹೇಳಿದ್ರು. ಒಂದು ದಿನ ನಂತರ ಏನ್ ಹೇಳಿದ್ರು, ನಾವು ಅದನ್ನ ಖಾಸಗಿ ಇದರಲ್ಲಿ ಆಡಿಯೋಮೆಟ್ರಿ ಚೆಕ್ ಮಾಡಿಸಿದೀನಿ, ಅದು ಪಾಕಿಸ್ತಾನ ಅಂತಾನೆ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಯಾವ ರೀತಿ ತುಷ್ಟೀಕರಣ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇವತ್ತವರೆಗೂ ನೋಡಿ, 8 ದಿನ ಕಳೆದ್ರು ಕೂಡ ಇವತ್ತವರೆಗೂ FSL ವರದಿ ಗೌರ್ಮೆಂಟ್ ರಿಲೀಸ್ ಮಾಡೋದಕ್ಕೆ ಈ ರೀತಿ ಸತ್ಯ ಯಾವತ್ತು ನ್ಯಾಯ ನೀವು ಧರ್ಮದಲ್ಲಿ ಓದಿಲ್ವಾ? ಸಂವಿಧಾನದಡಿ ಆಯ್ತು, ನಿಮ್ಮೆಲ್ಲ ಶಾಸಕರು ಜಾತಿ ಜನಗಣತಿ ರಿಲೀಸ್ ಮಾಡ್ತಾರೆ, ಎಲ್ಲ ಸುಮ್ಮನೆ ಇರಬೇಕು ಅಂತ ಹೇಳಿ ತಾತ್ಕಾಲಿಕವಾಗಿ ಕೊಟ್ಟಿದ್ದ ವಿಶೇಷ ಸ್ಥಾನಮಾನನ ಮಾಡಿರೋದು ಸರಿ ಇದೆ ಅಂತ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ. 370 ಆರ್ಟಿಕಲ್ ಅಬಾಲಿಷ್ ಆದ್ಮೇಲೆ ಇವತ್ತು ನೋಡಿ ಜಮ್ಮು ಕಾಶ್ಮೀರದಲ್ಲಿ ಅದಾದ್ಮೇಲೆ ಪರಿಣಾಮಗಳೇನು, ಅದು ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರು ಗೊತ್ತಾ? ಎಲ್ಲ ಅವಕಾಶ ಇದೆ, ಇಂಪ್ಲಿಮೆಂಟೇಷನ್ ಎಕ್ಸಿಕ್ಯೂಷನ್ ಟೈಮ್ ಹಿಡಿಯುದು. ಈಗ ನೋಡಿ 9 ತಿಂಗಳಾಯ್ತು ಸರ್ಕಾರ ಬಂದು, ಒಂದೇನಾದ್ರೂ ಅಭಿವೃದ್ಧಿ ಮಾಡಿದಿರಾ ರಾಜ್ಯದಲ್ಲಿ? ಬರ ಬಂದು ಎಷ್ಟು ತಿಂಗಳಾಯ್ತು? ನೀವು ಅನೌನ್ಸ್ ಮಾಡಿದ್ದು ಸೆಪ್ಟೆಂಬರ್ ನಲ್ಲಿ. ಯಾವುದೇ ಒಂದು ಇದು ಕೂಡ ಸರಿಯಾಗಿ ನೀವು ನಿರ್ವಹಣೆ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ. ಜಿತೇಂದ್ರ ಅವರೇ, ಆರ್ಟಿಕಲ್ 370 ತೆಗೆದುಹಾಕಿದ ನಂತರದಲ್ಲಿ ಏನೂ ಬದಲಾವಣೆ ಆಗಿಲ್ಲ ಅನ್ನೋದು ರಾಮಕೃಷ್ಣ ಅವರ ಒಟ್ಟಾರೆಯಾಗಿ ಕಾಂಗ್ರೆಸ್ನ ವಾದ. ನೀವು ಗಮನಿಸಿದಂತೆ ಬದಲಾವಣೆಗಳು ಕಾಣ್ತಾ ಇದೆಯಾ? ನಾನು ಒಪ್ತೇನೆ, ರಾತ್ರೋರಾತ್ರಿ ಬದಲಾವಣೆಗಳು ಆಮೂಲಾಗ್ರವಾಗಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ರಾಜ್ಯದ ಪರಿಸ್ಥಿತಿಯನ್ನ ಒಳಗೊಂಡಂತೆ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಬದಲಾವಣೆ ಆಗ್ತಿದೆಯಾ ಇಲ್ವಾ? ಖಂಡಿತವಾಗಿಯೂ ನಮಗೆ ಬಂದಂತಹ ಸುದ್ದಿ ಮಾಹಿತಿಗಳು ನೋಡುವಾಗ ಅಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಅಲ್ಲಿ ಜನ ಒಂದು ಕಾಲದಲ್ಲಿ ಹೊರಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ, ಅಲ್ಲಿ ಕಾಶ್ಮೀರ ಪಂಡಿತರು ಮತ್ತೆ ಬಂದು ಅಲ್ಲಿ ಮಾರ್ಕೆಟ್ಗಳಲ್ಲಿ ಬರ್ತಾ ಇದ್ದಾರೆ ಅಂತ ಒಳ್ಳೊಳ್ಳೆ ಶುಭ ಸುದ್ದಿಗಳು ಬರ್ತಾ ಇದೆ. ಅಂದ್ರೆ ಏನು ಅಲ್ಲಿಂದ ಹೋದಂತಹ ಪಂಡಿತರು ಏಕಾಏಕಿ ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವರವರು ಅಲ್ಲಲ್ಲೇ ಸೆಟ್ಲ್ ಆಗಿದ್ದಾರೆ. ಆದರೆ ತಮ್ಮ ಹುಟ್ಟೂರು, ತಮ್ಮ ತಾಯಿ ನೆಲದ ರೀತಿಯಲ್ಲಿ ಅಲ್ಲಿ ಹೋಗುವಂತಹ ಒಂದು ಅಪೂರ್ವವಾದಂಥ ಅವಕಾಶ ಬಂದದ್ದೊಂದು ಸತ್ಯ. ಹಾಗಾಗಿ ಇದರಿಂದಾಗಿ ನರೇಂದ್ರ ಮೋದಿ ಆ ಪ್ರಧಾನಮಂತ್ರಿ ಅವರು ಏನು ಮಾಡಿದ್ದಾರೆ ಅದು ರಾಜಕೀಯ ದೃಷ್ಟಿಕೋನದಲ್ಲಿ ನೋಡುವಂತಿಲ್ಲ, ಅದೊಂದು ನಮ್ಮ ದೇಶದ ಸಮಗ್ರತೆಯ ಒಂದು ದೃಷ್ಟಿಕೋನದಲ್ಲಿ ಒಳ್ಳೆ ತಪ್ಪೇನಿದೆ. ಒಳ್ಳೆ ವಿಚಾರಗಳ ಜಮ್ಮು ಕಾಶ್ಮೀರ ನಿಮ್ ತರನೇ ನಮ್ಮ ಕಾಶ್ಮೀರಿ ಪಂಡಿತರಿಗೆ ಅಲ್ಲಿ ಮಕ್ಕಳು ಹೆಣ್ಮಕ್ಳು ಕೆಲಸ ಇಲ್ಲ, ಅವರಲ್ಲಿ ಬ್ರಾಹ್ಮಣರಿಗೆ ಸಿಗ್ತಾರಂತ ನಿಮಗೆ ಕಟ್ಟುಕಟ್ಟಿ ವದಂತಿಗಳನ್ನ ಹೇಳ್ಕೊಂಡು ಹೋದ್ರು. ಅವರು ಅಲ್ಲಿಗೆ ಹೋಗ್ಬೇಕು, ಮನೆ ಕಟ್ಟಬೇಕಾದ್ರೆ ಅಧಿಕೃತ ಸರ್ಕಾರದ ನ್ಯೂಸ್ ಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ನನ್ಗೂ ಜವಾಬ್ದಾರಿ ಇದೆ ಅವ್ರ ಪಾರ್ಟಿಯಿಂದ ಬಂದ ಮೇಲೆ. ಅಲ್ಲ, ನಿಮ್ಮ ಉದಾಹರಣೆಗಳನ್ನ ನಾನು ನೋಡಿದೆ. ಅಲ್ಲಿ ಯಾರು ಹೊರ ದೇಶದಲ್ಲಿ ಉದ್ಯೋಗ ಇಲ್ಲದೆ ಕಾಂಗ್ರೆಸ್ ಸರ್ಕಾರದ ನಿರುದ್ಯೋಗ ಸಮಸ್ಯೆ ಇರೋದು ಮೊನ್ನೆ ಏನು ಬೇಡದೆ ವಿದೇಶದಲ್ಲಿ ಕೆಲಸ ಮಾಡುವ ಸಮಸ್ಯೆ ಉತ್ತರ ಪ್ರದೇಶದಿಂದ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ
ಆಯ್ತು ಸರ್, ರಾಮಕೃಷ್ಣ ಒಳ್ಳೆಯ ಅವರೇ. ಅಜೆಂಡದ ಬಗ್ಗೆ, ಒಳ್ಳೆಯ ಒಂದು ದೇಶದ ಸಮಗ್ರತೆ ಅಥವಾ ಅಭಿವೃದ್ಧಿ ವಿಚಾರದನ್ನ ಅದು ಧರ್ಮ ಅದರಲ್ಲಿ ಅಡಕಾಗಿರ್ಲಿ, ಯಾವುದೇ ವಿಷಯಗಳ ಅಡಕಾಗಿರ್ಲಿ. ಯಾಕಂದ್ರೆ ಧರ್ಮ ಹೇಳಿದ್ರೆ ಹಿಂದೂ ಧರ್ಮ ಹೇಳುವಂತದ್ದು ಬದುಕುವ ಜೀವನ ಪದ್ಧತಿ. ರಾಮ ಎನ್ನುವಂಥದ್ದು ನಮ್ಮ ದೇಶದ ಸಂಸ್ಕೃತಿ, ಅದು ಯಾವುದೇ ಧರ್ಮದ ಐಕಾನ್ ಅಂತಲ್ಲ, ದೇಶದ ಸಂಸ್ಕೃತಿ. ಆ ಮಂದಿರ ಕಟ್ಟಿದಾಗ ನಾವು ಖುಷಿ ಪಡಬೇಕು, ನಮ್ಮ ಐತಿಹಾಸಿಕ ಆಯ್ತು, ಖುಷಿ. ರಾಮಕೃಷ್ಣ ಅವರೇ, ನಾವು ಹಣ ರಾಮಕೃಷ್ಣ ಕೊಟ್ಟಿದ್ವಿ, ಅವರೇ, ನಿಮ್ಮ ಮನೆಯಿಂದ ತಂದು ಸುರಿದಿದ್ದೀರಿ ಒಬ್ರೇ. ರಾಮಕೃಷ್ಣ ಅವರೇ, ನಾವು ಯಾರು ಕೊಟ್ಟಿಲ್ಲ ಹಣ ಅದಕ್ಕೆ? ಅಲ್ಲ. ನಾವು ರಾಮ ಅಲ್ವಾ? ಅಲ್ಲ. ರಾಜೀವ್ ಗಾಂಧಿ ಓಪನ್ ಮಾಡಿದ್ರು ದೇಶ ಎಲ್ಲ ಪೂಜೆ ಮಾಡ್ತಾ ಇದ್ರಿ ಅವತ್ತು. ಅಲ್ಲ, ಆಯ್ತು, ನೀ- ನಾವು ಈ ರಾಮಕೃಷ್ಣ ದೇಶ ಅವರೇ. ದೇವಸ್ಥಾನ ಕಟ್ತಾ ನೀವೆಲ್ಲ ಪ್ರಸಾದ ತಿಂತಾ ಇದ್ರೆ ದೇವಸ್ಥಾನ ಹತ್ರ ಹೋಗಿ ನೀವು. ಅಷ್ಟು ನಾವು ಈ ದೇಶ ದೇವಸ್ಥಾನ ನಿಮ್ಗೆ ಲಕ್ಷ ದೇವಸ್ಥಾನ ನಿಮ್ಗೆ ಕಟ್ಟಿದ್ದೀವಿ ನಾಚಿಕೆ ನಿಮ್ಗೆ. ಆಗ್ಬೇಕು. ನಾಚಿಕೆ ಆಗ್ಬೇಕು ಯಾಕೆ? ನಿಮ್ಗೆ. ರಾಮ ಈಗ ಮಂದಿರ- ಒಂದ್ ನಿಮಿಷ ಸರ್, ದೇವಸ್ಥಾನನೇ ಕಟ್ಟಿಲ್ಲ. ನಾವು ಭಕ್ತರೇ ಅಲ್ಲ, ವಿಚಾರ- ಅವ್ರಿಗೆ ಸರಿಯಿಲ್ಲ. ರಾಮ ಮಂದಿರದ ವಿಚಾರವನ್ನ ಒಂದ್ ನಿಮಿಷ ಸರ್. ಇಲ್ಲಿ ಓಟ್ ಹೋಗ್ತದೆ ಅಂತ ಆಗುವಾಗ ಫ್ಲೆಕ್ಸ್ ಹಾಕೊಂಡು ಇವರು ಮುಖಗಳನ್ನ ಹಾಕೊಂಡು, ಯಾಕೆ ಹೇಳಿದ್ರೆ ನಮ್ಗೆ ಈ ನಾಳೆ ರಾಮ ಬೈತಾರೆ, ಮಂದಿರದ ಹೋಗ್ತಾರೆ ಅಂತ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನನಗೆ ಅವತ್ತು ದೇಣಿಗೆ ಕೇಳುವಾಗ ಏನ್ ಹೇಳಿದ್ರೆ, ಜಿತೇಂದ್ರ ನಾನು ಕೊಡುವುದಿಲ್ಲ ರಾಮ ಮಂದಿರಕ್ಕೆ ದೇಣಿಗೆ ಹೇಳಿ, ಆಮೇಲೆ ಕೊಟ್ರಿ. ನಿಮ್ಗೆ ನಾಚಿಕೆ ಆಗುದಿಲ್ಲ ಈಗ ಅದು ಯಾವ double ನೀವು payment ಕೇಳಿದಾಗಲೇ ಮಾಡಿದ್ರೆ? ಭಿಕ್ಷೆ ಎತ್ತಿದ್ದೀರಿ, ಇಟ್ಟಿಗೆಗೂ ದುಡ್ಡು ತಿಂದಿದ್ದೀರಾ ನೀವು? ಛೆ, 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 ಛೆ. ಇಟ್ಟಿಗೆ ಹೆಸರು ಭಿಕ್ಷೆ ಅಲ್ಲ, ಎತ್ತಿದ್ದೀರಾ ನೀವು? ರಾಮನ ಹೆಸರು ರಾಮ- ಭಿಕ್ಷೆ ರಾಮ- ಇಟ್ಟಿಗೆ ಹೆಸರಲ್ಲಿ ಕೊಟ್ಟಿದ್ದಾರೆ. ರಾಮರ ಇಟ್ಟಿಗೆ ಹೆಸರು ತಿಂದಿದ್ದೀರಾ? 13,000 ಕೋಟಿ ದುಡ್ಡು ಎಲ್ಲ ಇತ್ತು. ರಾಮಕೃಷ್ಣ ಅವರೇ, ರಾಮರ ಇಟ್ಟಿಗೆ ಹೆಸರು ರಾಮಕೃಷ್ಣ ಅವರೇ, ರಾಮಕೃಷ್ಣ ಅವರೇ, ನೀವು ಕೂಡ ನೋಡಿ ರಾಮನ ಬೇರೆ ಹೆಸರಲ್ಲಿ ಜಿತೇಂದ್ರ ಅವರೇ, ಇಟ್ಟಿಗೆ ಆಯ್ತು, ಆಯ್ತು, ರಾಮ ಮಂದಿರ ಒಂದು ವಿಚಾರ ನಾವ್ ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಓಕೆ ಮೇಡಮ್, ಓಕೆ ಒಂದು ಮೇಡಮ್. ತಿಂಗಳು ಪೂರ್ತಿ ಅದನ್ನೇ ಚರ್ಚೆ ಮಾಡಿದೀವಿ, ನೀವು ಭಾಗಿಯಾಗಿದ್ದೀರಾ ಅದರಲ್ಲಿ, ಓಕೆ ಮೇಡಮ್. ವಿಷಯಾಂತರ ಆಗೋದ್ ಬೇಡ. ಓಕೆ ಮೇಡಮ್. ರಾಮಕೃಷ್ಣ ಅವರೇ, ಸಿಂಪಲ್ ಪ್ರಶ್ನೆ. ನೀವು ಪಂಚ ಗ್ಯಾರಂಟಿಗಳನ್ನ ನಿಮ್ಮ ಪ್ರಣಾಳಿಕೆ ಭಾಗ ಮಾಡ್ಕೊಂಡಿದ್ರಿ, ಗೆದ್ರಿ, ಲೋಕಸಭಾ ಚುನಾವಣೆ ಬರ್ತಿದೆ, ಅದನ್ನ ಮತ್ತೊಮ್ಮೆ ಪ್ರಚಾರಕ್ಕೆ ಬಳಸ್ಕೊಳ್ತೀರಿ. ನೀವು ಪಂಚ ಗ್ಯಾರಂಟಿಗಳ ಅನುಷ್ಠಾನ ಆಗಿದೆ, ಇದನ್ನ ನೋಡಿ ಓಟ್ ಹಾಕಿ. ಬಳಸ್ಕೊಳ್ಳೋದಿಲ್ವಾ ಸರ್? ನೋಡಿ, yes or no ಮನುಷ್ಯನ ಅಷ್ಟೇ. ನನ್ನ ಜೀವನ ಪ್ರಶ್ನೆ ಅಪ್ಲಿಕ್ಮೆಂಟ್ ಕೇಳಿದ್ದೀನಿ. ಮಾಡ್ತಕ್ಕಂಥ ಅರ್ಧ ಕಾರ್ಯಕ್ರಮಗಳನ್ನ ಕೇಳಿದ್ದೀನಿ, yes or ಮೋದಿ no? ನೀವು ಇವಾಗ ಹೇಳ್ತಾ ಇದ್ದಾರೆ, ನಾವು Yes ಹೇಳ್ತಾ or no? ಇದ್ದೀವಿ, ನಮ್ಮ ಬಳಸ್ತೀರಾ ಕಾರ್ಯಕ್ರಮ ಅಲ್ವಾ? ಮೋದಿ ಹೇಳ್ತಾ ಇದ್ದಾರೆ, ಬಳಸ್ತೀರಾ ಅಲ್ವಾ? ನಾವು ಹೇಳ್ದೇ ಇರಕ್ಕಾಗಲ್ಲ. ಆರ್ಟಿಕಲ್ 370 ರಾಮ ಮಂದಿರ ಅವರ ಪ್ರಣಾಳಿಕೆ ಭಾಗ ಬಿಜೆಪಿ ಅವ್ರದ್ದು, ಬಳಸದೆ Success ಆಗ್ಬೇಕಲ್ಲ, ನಮ್ guarantee success ಆಗಿದ್ದಾವೆ. ನಮ್ guarantee success ಆಗಿದ್ದಾವೆ, ಅವ್ರು success ಆಗಿಲ್ಲ. ನಿಮ್ ಕಣ್ ಮುಂದೆ ರಾಮ ನೀವು ನೋಡ್ತಿಲ್ಲ ಅಷ್ಟೇ, ನೀವು ಬರೀ ನಿಮ್ಮೂರಿನ ರಾಮ ನೋಡ್ತಿದ್ದೀರಾ, ಅಯೋಧ್ಯ ರಾಮ ನೋಡ್ತಿಲ್ಲ. ಇಟ್ಸ್ ಸಕ್ಸಸ್. ಅದು ಯದುಕುಮಾರ್ ಅವರು ಹೇಳಬೇಕು. ಪೂರ್ಣಗೊಳ್ಳಕ್ಕಿನ್ನು 2 ವರ್ಷ ಬೇಕು. ಆ ಇಡೀ ಒಂದು ಸ್ಟ್ರಕ್ಚರ್, ಇಡೀ ದೇವಸ್ಥಾನ ಅಂತ ಹೇಳಿ ಭಕ್ತಿ ಬರ್ಬೇಕಾದ್ರೆ 2 ವರ್ಷ ಬೇಕು ಅಂತ ಆ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಇನ್ನು 1.5 ವರ್ಷದ 1.25 ವರ್ಷ ಬೇಕು ಆ ದೇವಸ್ಥಾನ ಪರಿಪೂರ್ಣ ಆಗೋದಕ್ಕೆ ಅಂತ. ಎಲೆಕ್ಷನ್ಗೋಸ್ಕರ ಆತ್ರ ಬಿದ್ರೆ ಅದಕ್ಕೆ ನಾವು ಹೊಣೆ ಅಲ್ಲ ರೀ. ಆದ್ರೆ ಪ್ರಾಣ ನನ್ ರಾಮ ನಾವು ಹೆಂಗ್ ಬೇಕಾದ್ರೆ ಉಪಯೋಗಿಸ್ಕೊಳಕ್ಕಾಗಲ್ಲ ಅವನು. ಪ್ರಾಣ ಪ್ರತಿಷ್ಠಾಪನೆ ಮುಹೂರ್ತನೋ ಯದುಕುಮಾರ್ ಅವರೇ, ಪ್ರಾಣ ಪ್ರತಿಷ್ಠಾಪನೆ ಮುಹೂರ್ತ ಕೂಡ ಮೋದಿ ಅವ್ರು ಕೊಟ್ಟಿದ್ರು ಅನ್ಸುತ್ತೆ. ಮೋದಿ Created ಗೊತ್ತಿಲ್ಲ, ಅದು. ನೀವ್ ಹೇಳಿ, ಮೇಡಮ್, ನೀವ್ ಹೇಳಿ. ಅವರು ಹೇಳ್ತಾ ಇರ್ಬೇಕಾದಾಗ ಜಮ್ಮು ಕಾಶ್ಮೀರಲ್ಲಿ ಏನಾಯ್ತು ಅವ್ರಿಗೊಂದು ಕೇಳ್ತೀನಿ ಮೇಡಮ್. ಅಲ್ಲಿ ಜಮ್ಮು ಕಾಶ್ಮೀರಲ್ಲಿ ನೀವು ಇಷ್ಟು ವರ್ಷ ಮಾಡಿದ್ರಲ್ಲ, ಒಂದು 5 ಸಾಧನೆ ಹೇಳ್ರಿ ನಿಮ್ ನೋಡೋಣ. ಅದಲ್ಲಿ ಏನ್ ಹೇಳಿ? 5 ಸಾಧನೆ ಏನಾಯ್ತು ಜಮ್ಮು ಕಾಶ್ಮೀರ ಅಂತ. ಒಂದ್ second ಆದ್ರೆ ಇರ್ತೀರಾ? ಇವತ್ತು ನಾನು ಆರ್ಟಿಕಲ್ 370 ರದ್ದಾದ್ಮೇಲೆ ಅಲ್ಲಿನ ಟೂರಿಸ್ಟ್ ಸಂಖ್ಯೆಗಳು ಎಷ್ಟು ಲಕ್ಷ ಎಕ್ಸ್ಪ್ರೆಸ್ ಆಗಿದೆ ಅಂತದ್ದು. ಹೇಳಿ, ಎಷ್ಟಾಗಿದೆ? ಮತ್ತೆ ನಿಮ್ಮ ಒಂದ್ ನಿಮಿಷ ಸರ್, ಕೊಡ್ತೀನಿ, ಎಲ್ಲ ಪ್ರತಿಯೊಂದಕ್ಕೂ ಇದು ಮಾಡ್ಬೇಡಿ. ಹೇಳಿ, ಅದೇ ಹೇಳಿ, ಜನರಲ್ ಆಗಿ ಹೇಳಿ, ಅಂಕಿ ಹೇಳಿ. ಅಂಶ ಕೊಡ್ರಿ. ಅದೇ ಏಕತಾ ಯಾತ್ರೆ 1992-93 ನಡಿಬೇಕಾದಾಗ ಲಾಲ್ ಚೌಕ್ ನಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸಕ್ಕೆ ಯಾರು ಯೋಗ್ಯತೆ ಇರಲಿಲ್ಲ. ಭಯೋತ್ಪಾದಕರು ಹೇಳ್ತಾರೆ, ಚಾಲೆಂಜ್ ಮಾಡ್ತಾರೆ, ನಿಮಗೆ ತಾಕತ್ತಿದ್ರೆ ರಾಷ್ಟ್ರಧ್ವಜ ಹಾರಿಸಂತ. ಅವತ್ತು ಅಷ್ಟೇ ಭಾರತೀಯ ಜನತಾ ಪಾರ್ಟಿಯ ಮುರಳಿ ಮನೋಹರ್ ಜೋಶಿ ಮತ್ತೆ ಈಗಿನ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರ ಭಯೋತ್ಪಾದಕರ ಚಾಲೆಂಜ್ ತಗೊಂಡೋಗಿ ಅದೇ ಲಾಲ್ ಚೌಕ್ ನಲ್ಲಿ ಭಾರತದ ರಾಷ್ಟ್ರಧ್ವಜ ಹಾರಿಸಿ ಬಂದ್ರು. ಅದಾದ್ಮೇಲೆ ಆರ್ಟಿಕಲ್ 370 ಆದ್ಮೇಲೆ ಇವತ್ತೇ ಮತ್ತೆ ರಾಷ್ಟ್ರಧ್ವಜ ಹಾರಿಸಿರುವಂತದ್ದು. ಇದನ್ನ ಅವ್ರು ಯಾಕೆ ಅವತ್ತಿಂದ ರಾಷ್ಟ್ರಧ್ವಜ ಮಾಡ್ಸಕ್ಕಾಗಲ್ಲ? ಪ್ರತಿಯೊಂದು ಸೈನಿಕರ ಗುಂಡಿಗೆ ಪಾಕಿಸ್ತಾನವು ಸೈನಿಕರ ಕೊಲೆ ಮಾಡ್ತಾ ಇರ್ಬೇಕಾದಾಗ ಒಂದೇ ಒಂದು ಆಯ್ತು ಸರ್. ರೆಸ್ಪಾನ್ಸ್ ಒಂದ್ ನಿಮಿಷ